ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಡ್ ಟ್ರೂ ಸೊಲ್ಯೂಷನ್ಸ್. ಇದು ಕ್ಯಾಂಡಲ್ ಸ್ಟಿಕ್ಸು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಟ್ರೇಡಿಂಗ್ ಮಾಡಬೇಕಾದ ಆದ ಸಮಯದಲ್ಲಿ. ಈ ಕ್ಯಾಂಡಲ್ ಸ್ಟಿಕ್ಸಲ್ಲಿ ನೋಡಿ ಎರಡು ಥರ ಇದೆ, ಒಂದು ಗ್ರೀನ್ ಕಲರ್, ಒಂದು ರೆಡ್ ಕಲರ್. ಗ್ರೀನ್ ಕಲರ್ ಇರೋದು ಬುಲ್ಲಿಶ್, ರೆಡ್ ಕಲರ್ ಇರೋದು ಬಿಯರಿಶ್. ನೀವು ಹೊಸಬ್ರು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋದಷ್ಟು ತುಂಬ ತಿಳ್ಕೊಳ್ಳೋದಕ್ಕಾಗಲ್ಲ. ಎರಡೇ ಎರಡು ವಿಚಾರ ತಿಳ್ಕೊಳ್ಳಿ. ಗ್ರೀನ್ ಇದ್ದರೆ ಬುಲ್ಲಿಶ್, ರೆಡ್ ಇದ್ದರೆ ಬಿಯರಿಶ್. ಗ್ರೀನ್ ಅಂದರೆ ಅದು ಬೈಯರ್ಸ್ ಕಂಟ್ರೋಲ್, ಬೈಯರ್ಸ್ ಜಾಸ್ತಿ ಇದ್ದಾರೆ ಅಂತ. ರೆಡ್ ಇದ್ದರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಸೆಲ್ಲರ್ಸ್ ಕಂಟ್ರೋಲ್ನಲ್ಲಿದೆ. ಹಾಗಾಗಿ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥ ಟ್ರೇಡರ್ಸು ಇವೆರಡು ವಿಚಾರ ತಿಳ್ಕೊಳ್ಳಿ. ಗ್ರೀನ್ ಅಂದರೆ ಬೈಯರ್ಸ್, ರೆಡ್ ಅಂದರೆ ಸೆಲ್ಲರ್ಸ್. ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಗ್ರೀನ್ ಇದ್ದರೆ ಬೈಯರ್ಸ್ ಕಂಟ್ರೋಲ್, ಮತ್ತು ಸೆಲ್ಲರ್ಸು. ರೆಡ್ ಇದ್ದರೆ ಸೆಲ್ಲರ್ಸ್ ಕಂಟ್ರೋಲ್. ಇದರಲ್ಲಿ ನೋಡಿ, ಇದು ಗ್ರೀನ್ ನೋಡಿ, ಗ್ರೀನು ನೋಡಿ ಇಲ್ಲಿ ದೊಡ್ಡದಾಗಿದೆ ಬಂದಿದೆ. ಇದು ಗ್ರೀನ್ ಬೈಯರ್ಸ್ ಕಂಟ್ರೋಲ್, ಅಪ್ವರ್ಡ್ ಟ್ರೆಂಡಲ್ಲಿದೆ. ಗ್ರೀನ್ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲೆಲ್ಲಿ ಇರುತ್ತೆ ಅದೆಲ್ಲ ಬೈಯರ್ಸ್ ಕಂಟ್ರೋಲ್ ಇರುತ್ತೆ. ಇದೆಲ್ಲ ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಬಿಯರಿಶ್ ಅಂದ್ರೇನು, ಬುಲ್ಲಿಶ್ ಅಂದ್ರೇನು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಜಸ್ಟ್ ಇದು ಏನಂದರೆ ಜಾಸ್ತಿ ಕನ್ಫ್ಯೂಸ್ ಆಗದೆ, ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ ಎಲ್ಲಿರುತ್ತೆ ಅಲ್ಲಿ ಬೈಯರ್ಸ್, ಅದು ಮೇಲ್ಗಡೆ ಓದದಷ್ಟು ಬೈಯರ್ಸ್ ಕಂಟ್ರೋಲ್ ಇದೆ, ಬೈಯರ್ಸ್ ಜಾಸ್ತಿ ಇದ್ದಾರೆ ನೋಡಿ. ಇದು ಅಷ್ಟೇ, ಇದು ಬುಲ್ಲಿಶ್. ನೋಡಿ, ಬುಲ್ಲಿಶ್ ಅಂದರೆ ಇಲ್ಲಿಂದ ಇಲ್ಲಿ ಬಂದು ಬುಲ್ಲಿಶ್ ಅಂದರೆ ಡೌನ್ವರ್ಡ್ ಆಗಿದೆ, ರೆಡ್ ಕಲರ್ ಡೌನ್ವರ್ಡ್ ಬಂದಿದೆ. ಮತ್ತೆ ಇಲ್ಲಿ ತಗೊಂಡು ನೋಡಿದೆ, ಅದು ಬುಲ್ಲಿಶ್ ಎಂಗಲ್ಫಿಂಗ್. ಅದನ್ನು ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬುಲ್ಲಿಶ್ ಅಂದ್ರೆ ಏನು, ಬಿಯರಿಶ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ನೀವು ಹೊಸಬ್ರು ಎರಡೇ ಎರಡು ಫಸ್ಟ್ ತಿಳ್ಕೊಳ್ಳಿ. ಗ್ರೀನ್ ಇದ್ದರೆ ಬೈಯರ್ಸ್, ರೆಡ್ ಇದ್ದರೆ ಸೆಲ್ಲರ್ಸ್. ಇವೆರಡನ್ನ ತಿಳ್ಕೊಂಡು ನೀವು ಟ್ರೇಡ್ನ ಅನಾಲಿಸಿಸ್ ಮಾಡಿ. ಫಸ್ಟ್ ಆದಷ್ಟು ನೀವು ಈಕ್ವಿಟಿ ಮೇಲೆ ಗಮನ ಹರಿಸಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಫಸ್ಟೇ ಆಡೋದಕ್ಕೆ ಹೋಗ್ಬಿಡಿ. ನನ್ನ ರಿಕ್ವೆಸ್ಟು ಈಕ್ವಿಟಿನಲ್ಲಿ ಗಮನ ಹರಿಸಿ. ಇದನ್ನು ಫಾಲೋ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ಲಾಸಲ್ಲಿ ಎಲ್ಲ ನಿಮ್ಗೆ ತಿಳಿಸ್ತಾ ಬರ್ತೀನಿ.